ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕಿರುವಂಥ ವಿಡಿಯೋ ಫಸ್ಟು ನಿಮಗೆ ತಲುಪುತ್ತೆ. ಬನ್ನಿ, ಏನಪ್ಪ ಪಲ್ಯ ಇದು, ಸಿಂಪಲಾಗಿ ಪಲ್ಯ ಯಾವ ಥರ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಎಲೆಕೋಸನ್ನು ಬಳಸ್ತಾ ಇರೋದು. ಎಲೆಕೋಸು ತುಂಬ ಚೆನ್ನಾಗಿರುತ್ತೆ ಈ ಥರ ಪಲ್ಯ ಮಾಡಿದರೆ. ಎಲೆಕೋಸು ನಾನು 4 ಭಾಗನ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ನಾವು ಬೇಕಂದರೆ ಚಾಕುವಿಂದ ಕಟ್ ಮಾಡ್ಕೋಬಹುದು ಫ್ರೆಂಡ್. ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ತೆಂಗಿನಕಾಯಿ ತುರಿಯೋದು ಇರುತ್ತಲ್ಲ ಮಣಿ, ಆ ತುರಿಯೋ ಮಣಿದ್ರಲ್ಲಿ ನಾನು ತುರ್ಕೊತಾ ಇದ್ದೀನಿ. ಈ ಥರ ತುರಿದ್ರೆ ನಮ್ಮ ಕೆಲಸನೂ ಈಜಿ ಆಗುತ್ತಲ್ವ. ಆಮೇಲೆ ಪೀಸು ಚಿಕ್ಕದಾಗಿ ಬೀಳುತ್ತೆ, ತುಂಬ ಚೆನ್ನಾಗಿರುತ್ತೆ. ಕಟ್ ಮಾಡಿದರೂ ಸ್ವಲ್ಪ ಲೇಟ್ ಆಗುತ್ತೆ, ಚಿಕ್ಕದಾಗಿ ಎಲ್ಲ ಎಳೆ ಇದಾಗುತ್ತಲ್ವ, ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿಬಿಟ್ಟು ನಾನು ಇದರಲ್ಲಿ ತುರ್ಕೊಂಡ್ರೆ ಬೇಗ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ತುರ್ಕೊತಾ ಇದ್ದೀನಿ. ನೋಡಿ, ತೆಂಗಿನಕಾಯಿ ಹೇಗೆ ಬೀಳುತ್ತೆ ಆ ಥರನೇ ಬೀಳ್ತಾ ಇದೆ ನೋಡಿ, ಚಿಕ್ಕ ಪೀಸು, ತುಂಬ ಚೆನ್ನಾಗಿದೆ. ಇವಾಗ ನೋಡಿ, ಫುಲ್ ಎಲ್ಲ ಇಷ್ಟೆಲ್ಲ 4 ಪೀಸ್ ಇತ್ತಲ್ಲ, 4 ಪೀಸ್ ಎಲ್ಲನ ತುರ್ಕೊಂಡಿದ್ದೀನಿ. ನಮ್ಮ ಕೆಲಸನೂ ಈಸಿ ಆಗುತ್ತೆ ಫ್ರೆಂಡ್. ಇದು ತುಂಬ ಚೆನ್ನಾಗಿರುತ್ತೆ, ಈ ಥರ ತುರಿದ್ಬಿಟ್ಟು ಮಾಡಿಕೊಂಡ್ರೆ ಬೇಗನೂ ಆಗುತ್ತೆ. ಇವಾಗ ನೋಡಿ ಹೇಗೆ ಕಾಣ್ತಾ ಇದೆ ಪೀಸ್, ನೋಡಿ ಚಿಕ್ಕದಾಗಿ ಕಾಣ್ತಾ ಇದೆ ಅಲ್ವಾ. ಮಣಿಯಲ್ಲಿ ತುರಿದ್ಬಿಟ್ಟು ರೆಡಿನ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಹೇಗೆ ಕಾಣಿಸ್ತಾ ಇದೆ ನೋಡಿ, ಚಿಕ್ಕದಾಗಿ ಪೀಸು. ಗೋಬಿ ಮಂಚೂರಿ ಮಾಡ್ತಾರಲ್ಲ, ಇದೇ ಥರ ಮಾಡ್ಕೋಬೋದು ನಾವು. ಇದಕ್ಕೆ ಬಳಸ್ತಾ ಇರೋದು ನಾನು ಒಂದು 30 ರಿಂದ 40 ಮೆಣಸಿಕಾಯಿನ ತೊಗೊಂಡಿದ್ದೀನಿ. ಹಸಿ ಮೆಣಸಿಕಾಯಿ ಉರಿತಾ ಇದ್ದೀನಿ. ಹಸಿ ಮೆಣಸಿಕಾಯಿ ಹುರಿದ್ಬಿಟ್ಟು ಇದನ್ನ ಪೇಸ್ಟನ್ನು ಮಾಡ್ಕೋಬೇಕು. ಯಾಕಂದರೆ ಹಸಿ ಮೆಣಸಿಕಾಯಿ ಹಾಕ್ಬಿಟ್ಟು ಇವತ್ತು ಎಲೆಕೋಸು ಪಲ್ಯನ ಮಾಡ್ತಾಯಿದ್ದೀನಿ. ನೋಡಿ, ಹುರ್ಕೊತಾ ಇದ್ದೀನಿ. ಇವಾಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇದನ್ನು. ಇವಾಗ ಅದು ಪೇಸ್ಟ್ ಮಾಡಿದ್ದೀನಿ. ಇವಾಗ ಪಾತ್ರೆ ಬಿಸಿ ಮಾಡೋಕ್ಕೆ ಇಕ್ಕಿದ್ದೀನಿ. ಪಾತ್ರೆ ಬಿಸಿ ಆದಮೇಲೆ ನಾನು ಇಲ್ಲಿ ಬಳಸ್ತಾ ಇರೋದು ಸನ್ಪ್ಯೂರ್ ಎಣ್ಣೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸನ್ಪ್ಯೂರ್ ಎಣ್ಣೆ ಬಿಸಿ ಆಗ್ತಾಯಿದೆ. ಇಲ್ಲಿ ಎಲೆಕೋಸು ಮತ್ತು ಮೆಣಸಿಕಾಯಿ ಮತ್ತು ಈರುಳ್ಳಿ ಮತ್ತು ಒಂದು ಟೊಮಾಟೊ, ಇಲ್ಲಿ 4 ಈರುಳ್ಳಿನ ಬಳಸ್ತಾ ಇದ್ದೀನಿ ನಾನು, ಮತ್ತು ಟೊಮಾಟೊನ ಬಳಸ್ತಾ ಇದ್ದೀನಿ. ನೋಡಿ, ಒಗ್ಗರಣೆಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕಿದ್ಮೇಲೆ ನಾನಿಲ್ಲಿ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಬೆಳ್ಳುಳ್ಳಿನೂ ಯೂಸ್ ಮಾಡ್ಬೋದು ಫ್ರೆಂಡ್. ನಾನು ಬೆಳ್ಳುಳ್ಳಿ ಹಾಕಿಲ್ಲ, ಈರುಳ್ಳಿ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಯಾವಾಗಲೂ ನಾನು ಅಡುಗೆ ಮಾಡಿದರೂ ಜಾಸ್ತಿ ಬೆಳ್ಳುಳ್ಳಿನೇ ಯೂಸ್ ಮಾಡ್ತೀನಿ ನಾನು. ಆದರೆ ಇವತ್ತು ಎಲೆಕೋಸು ಪಲ್ಯ ಅಲ್ವಾ, ಈರುಳ್ಳಿ ಪಲ್ಯ ಹಾಕ್ಬಿಟ್ಟು ಪಲ್ಯನ ರೆಡಿ ಮಾಡ್ಕೊತಾ ಇರೋದು. ನೋಡಿ, ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಚೇಂಜ್ ಆಗಿದೆ, ಕಲರು ಚೇಂಜ್ ಕಾಣಿಸ್ತಾ ಇದೆ ಅಲ್ವಾ. ಆವಾಗ ಒಂದು ಟೊಮಾಟೊ ಹಾಕ್ಕೋಬೇಕು. ನೋಡಿ, ಕಟ್ ಮಾಡಿಬಿಟ್ಟು ಒಂದು ಟೊಮಾಟೊ ಹಾಕ್ಕೊಂಡಿದ್ದೇವಲ್ಲ, ಆ ಟೊಮಾಟೊನೂ ಸ್ವಲ್ಪ ಫ್ರೈನ ಮಾಡ್ಕೋಬೇಕು ಚೆನ್ನಾಗಿ. ಟೊಮಾಟೊ ಫ್ರೈ ಆಗಿದೆ. ಇವಾಗ ನಾವು ಪೇಸ್ಟ್ ಮಾಡಿರುವಂಥ ಹಸಿಮೆಣ್ಸಿಕಾಯಿನ ಹಾಕ್ಕೊತಾ ಇದ್ದೀನಿ ನೋಡಿ. ಯಾಕೆಂದರೆ ನಾನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಲ್ಲ ಫ್ರೆಂಡ್, ನಾನು ಮಾಮೂಲಿ ಕುಟ್ಟು ಕಲ್ಲಿರುತ್ತಲ್ಲ, ಕುಟ್ಟು ಕಲ್ಲಲ್ಲೇ ಪೇಸ್ಟ್ ಮಾಡಿರೋದು. ಸ್ವಲ್ಪ ಹಲ್ಲಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ನುಣ್ಣಗೆ ಪೇಸ್ಟ್ ಮಾಡಿಲ್ಲ. ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಪೌಡ್ರನ್ನ ಬಳಸ್ತಾ ಇರೋದು. ಉಪ್ಪು ಮತ್ತು ಅರಿಶಿನ ಸ್ವಲ್ಪ ಈ ಥರ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕು ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್. ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ ಮತ್ತು ಚಪಾತಿಗೂ ಸೂಪರ್ ಕಾಂಬಿನೇಷನು, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ಉಪ್ಪು ಮತ್ತು ಅರಿಶಿನ ಫ್ರೈ ಆದಮೇಲೆ ತುರಿದಿರುವಂಥ ಎಲೆಕೋಸನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಎಲೆಕೋಸನ್ನು ಹಾಕಿಬಿಟ್ಟು ಸ್ವಲ್ಪ ಮೇಲೆ ಕೆಳಗೆ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕು. ಯಾಕೆಂದರೆ ಉಪ್ಪು ಮತ್ತು ಮೆಣಸಿಕಾಯಿ, ಟೊಮಾಟೊ, ಈರುಳ್ಳಿ ಎಲ್ಲ ಹಾಕಿರ್ತೇವಲ್ವ, ಅರಿಶಿನ ಪೌಡ್ರ್ ಎಲ್ಲ ಹಾಕಿರ್ತೇವೆ. ಅದಕ್ಕೆ ಸ್ವಲ್ಪ ಈ ಥರ ಎಣ್ಣೆಯಲ್ಲಿ ಒಂದು 5 ನಿಮಿಷ ಫ್ರೈನ ಮಾಡ್ಕೋಬೇಕು ನೋಡಿ. ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಎಲೆಕೋಸನ್ನು. ಇವಾಗ ನೋಡಿ, ಎಲೆಕೋಸು ಫ್ರೈ ಆದಮೇಲೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನಾನು. ಏಕೆಂದರೆ ಅದು ಹಸಿ ಇರುತ್ತಲ್ವ, ಅದು ಸ್ವಲ್ಪ ಬೇಯಿಸೋಗೋಸ್ಕರ ಒಂದು ಅರ್ಧ ಗ್ಲಾಸು ನೀರನ್ನ ಬಳಸ್ಕೊತಾ ಇರೋದು ಅಷ್ಟೇ. ನೋಡಿ, ನೀರು ಸ್ವಲ್ಪ ಡ್ರೈ ಆಗಿದೆ. ಡ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂಚೂರು ಕೊತ್ತಂಬರಿ ಹಾಕಿಬಿಟ್ಟು ಮತ್ತೆ ಇನ್ನೂ ಸ್ವಲ್ಪ ಫ್ರೈನ ಮಾಡ್ತಾಯಿದ್ದೀನಿ ನೋಡಿ. ಸೂಪರಾಗಿ ಟೇಸ್ಟಿಯಾಗಿ ಆಗುತ್ತೆ ಈ ಥರ ಪಲ್ಯ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಕಂದರೆ ನೀವು ಅಚ್ಚ ಖಾರದ ಪೌಡ್ರ್ ಹಾಕಿಬಿಟ್ಟು, ಮಸಾಲೆ ಖಾರದ ಪೌಡ್ರ್ ಹಾಕಿಬಿಟ್ಟು ಮಾಡ್ಕೋಬೋದು ಫ್ರೆಂಡ್. ಇವಾಗ ಪ್ಲೇಟ್ ಮುಚ್ಚಿದ್ದೀನಿ, ಕೊತ್ತಂಬರಿ ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊತಾ ಇದ್ದೀನಿ ನೋಡಿ. ನೀವು ಖಾರದ ಪೌಡ್ರು, ಮಸಾಲೆ ಖಾರದ ಪೌಡ್ರು ಇಲ್ಲಾಂದರೆ ಮಸಾಲೆ ರುಬ್ಬಿ ಮಾಡ್ಬೋದು.
ಡಿಫ್ರೆಂಟಾಗಿ ಒಂಥರ ಚೆನ್ನಾಗಾಗಿದೆ ಪಲ್ಯ, ಟೇಸ್ಟಿಯಾಗಿದೆ. ಜೋಳದ ರೊಟ್ಟಿ ಚಪಾತಿಗೂ ಕಾಂಬಿನೇಷನ್ ಸೂಪರ್ ಆಗಿದೆ ಫ್ರೆಂಡ್. ನೋಡಿ ಎಲೆಕೋಸು ಪಲ್ಯ ರೆಡಿಯಾಗಿದೆ. ಯಾರಿಗಿಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್.